ನಮಸ್ತೆ ಕರ್ನಾಟಕ. ಇವತ್ತು ನಾವು ಮನ್ಯಾಗ ಇಡ್ಲಿ ಮಾಡಿದ್ವಿ. ಅದಕ್ಕೆ ಸಾಂಬಾರು ಮಾಡಬೇಕು ಅಂದ್ಕೊಂಡಾಗ ನಾವು ಮನ್ಯಾಗ ಮೂಲಂಗಿ ಸೊಪ್ಪಿತ್ತು. ನಿನ್ನೆನ ಅತ್ತಿಯರು ತಗೊಂಬಂದಿದ್ರು. ಅದಕ್ಕೆ ನಾನು ಮೂಲಂಗಿ ಸೊಪ್ಪಿನ ಸಾಂಬಾರು ಮಾಡಿದ್ರಾತಂತ ಮೂಲಂಗಿ ಸೊಪ್ಪನ್ನು ಬಿಡಿಸ್ಕೊಳಕ್ಕೆ ಕುಂತೇನಿ. ಈ ಸಾಂಬಾರನ್ನು ಏನಿಲ್ಲ, ಬಹಳ ಸಿಂಪಲ್ಲಾಗಿ ಮಾಡ್ಬೋದು. ಎಲ್ಲರೂ ಮನ್ಯಾಗೂ ಸೊಪ್ಪಿನ ಸಾರು ಯಾವ ಥರ ಮಾಡ್ತಾರಲ್ಲ ಅದೇ ಥರನ ಇದನ್ನು ಮಾಡ್ಬೋದು. ಅದಕ್ಕೆ ನಾನು ಎಲ್ಲ ಸೊಪ್ಪನ್ನು ಬಿಡಿಸಿಟ್ಕೊಳಕತ್ತೀನಿ. ಇದನ್ನು ನೀಟಂಗೆ ಒಂದ್ರ ಮ್ಯಾಗ ಒಂದು ಎಲೆ ಇಟ್ಕೊಂಡು ನಡುವೆ ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಚಿ ಕುಕ್ಕರಿಗೆ ಹಾಕ್ಕೋಬೇಕು. ಸಣ್ಣಕ್ಕೆ ಹೆಚ್ಕೊಂಡ್ರೆ ಇದು ಚಲೋ ಆಗ್ತೈತಿ. ಹಂಗೆ ಎಲೆನ ತೊಗೊಂಡು ಹೆಚ್ಕೊಂಡ್ರೆ ಅವು ದೊಡ್ಡ ದೊಡ್ಡ ಪೀಸ್ ಹಾಕ್ಕವು ನೋಡ್ರಿ. ಈ ಥರ ಸಣ್ಣ ಸಣ್ಣ ಪೀಸ್ ಆದ್ರೆ ಅದು ಸಾಂಬಾರು ಚಲೋ ಆಗ್ತೈತಿ. ಬಾಯಿಗೆ ಜಾಸ್ತಿ ಸಿಗಲ್ಲ, ಸ್ವಲ್ಪ ಸಿಗ್ತೈತಿ. ಮಕ್ಕಳೆಲ್ಲ ತಿನ್ನೋಕೆ ಇಷ್ಟಪಡಲ್ಲ. ಇದಕ್ಕೆ ಕುದಿಯೋಕೆ ಉಳ್ಳಾಗಡ್ಡಿನೂ ಹೆಚ್ಕೋಬೇಕು. ಸೊಪ್ಪನ್ನಿಗೆ ಹೆಚ್ಚಿಟ್ಕೊಂಡಿದ್ದನ್ನು ತೊಳ್ಯಾಕತ್ತೀನಿ. ತೊಳೆದು ಇಟ್ಕೊಂಡು ಸೊಪ್ಪಿಗೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಸೇರಿಸ್ಬೇಕು. ಇನ್ನೊಂದು ಕಡೆ ಹೆಸರು ಬೇಳೆನ ಹಾಕಕತ್ತೀನಿ ಸಾಂಬಾರಿಗೆ. ಅದನ್ನು ಕೂಡ ನೀಟಾಗಿ ಒಂದು 2-3 ಸತಿ ಕಿವುಚಿ ಈ ಥರ ತೊಳೆದು ಇಟ್ಕೋಬೇಕು. ಈಗ ಇದಕ್ಕೆ ನೀರು ಮತ್ತು ಅರಶಿನ ಎಣ್ಣೆನ ಹಾಕಿ ನಾವು ಒಂದು 3-4 ಸತಿ ಹೊಡೆಸ್ಕೊಂಡ್ರೆ ಅದು ಭಾಳ ಚೆಂದಂಗೆ ಕುದಿರ್ತೈತಿ ನೋಡ್ರಿ. ಈ ಥರ ಅದು ಕುದ್ದೈತಿ. ಇದನ್ನು ನಾವು ಮಸ್ಕೋಬೇಕು, ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿ. ಎಷ್ಟು ಸಾಧ್ಯನೋ ಅಷ್ಟು ಟೊಮ್ಯಾಟೊದೆಲ್ಲ ಸಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಇಟ್ಕೊಳಕತ್ತೀನಿ. ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಅದಕ್ಕೆ ಕಾದ್ಕೊಳ್ಳೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದು ಪೂರ್ತಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡೇನಿ. ಇದೆಲ್ಲ ಫ್ರೈ ಆಗೋವರೆಗೂ ಕೈ ಆಡಿಸಿ ಇದಕ್ಕೆ ಡೈರೆಕ್ಟ್ ಮಸಾಲೆ ಖಾರ ಹಾಕ್ಬಿಡೋದು, ಮತ್ತೇನಿಲ್ಲ. ಇದಕ್ಕೀಗ ಮಸದಿಟ್ಕೊಂಡಂಥ ಬ್ಯಾಳೆನ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಮನ್ಯಾಗಿರೋ ಮಾಡ್ಕೊಂಡಂಥ ಮಸಾಲೆ ಪುಡಿ ಹಾಕಕತ್ತೀನಿ. ಆಮೇಲೆ ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲಾಸ್ಟಿಗೆ ಒಂದು ನಿಂಬೆಹಣ್ಣು ಸೇರಿಸ್ಬಿಟ್ರೆ ಸಾಂಬಾರು ರೆಡಿ ನೋಡ್ರಿ. ತಿನ್ನಕ್ಕೆ ಭಾಳ ಮಸ್ತ್ ಇರ್ತೈತಿ. ನೀವು ನಿಮ್ಮ ಮನ್ಯಾಗ ಈ ಥರ ಮೂಲಂಗಿ ಸೊಪ್ಪನ್ನು ಕೆಡಿಸ್ಲಾರ್ದೆ ಈ ಥರ ಸಾಂಬಾರು ಮಾಡಿ ಮನ್ಯಾಗ ಕೊಟ್ರೆ ಗೊತ್ತೂ ಆಗೋದಿಲ್ಲ ಯಾರಿಗೂ, ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ. ಮಾಡ್ಕೊರಿ, ತಿನ್ಕೊರಿ.